ನಾನ್ ಪ್ರೆಗ್ನೆಂಟು. ನನ್ ಮಗ ದೊಡ್ಡವನಾದ್ಮೇಲೆ ದೊಡ್ಡದಾಗಿ ಹೆಸರು ಮಾಡ್ತಾನೆ ಅನ್ಕೊಂಡ್ರೆ ನಮ್ಮ ಅಣ್ಣನ ಮಗಳನ್ನೇ ಬಸ್ರು ಮಾಡಿದ್ಯಲ್ಲೋ. ಎಲ್ಲ ನಿನ್ನಿಂದನೇ ಆಗಿದ್ದು. ಅಯ್ಯೋ ನಾನೇನ ಮಾಡ್ದೆ? ಅವತ್ ಮಾವ ರೂಪನ್ನ ರಜಕ್ ಮನೆಗ್ ಬಿಟ್ಟೋಗಿದ್ರ. ನೀನ್ ಅವಳ ತಲೆ ಬಸ್ತಾ ಇದ್ದ. ನಾನ್ ಕ್ರಿಕೆಟ್ ಆಡ್ಕೊಂಡ್ ಅವಾಗ ತಾನೇ ಮನೆಗ್ ಬಂದ. ಮಾಮ ಚೆನ್ನಾಗಿದ್ದೀರಾ? ಮ್ಯಾಮೆ ಅಂತೆ ಮ್ಯಾಮೆ. ಓಕೆ ಏಯ್, ನನ್ನ ಅಣ್ಣನ ಮಗಳನ್ನ ಹಿಂಗೇನ ಮಾತಾಡ್ಸೋದು? ಸ್ವಲ್ಪ ಪ್ರೀತಿಯಿಂದ ಮಾತಾಡ್ಸೋ. ಮಾತಾಡ್ಸ್ತೀನಿ ರೂಪ. ಬಿಡು ಮಾಮ. ನೋಡು, ಅಮ್ಮ ಹೇಳಿದಾರೆ ಪ್ರೀತಿಯಿಂದ ಮಾತಾಡ್ಸು ಅಂತ. ನೋಡು ಎಷ್ಟ್ ಸಣ್ಣ ಆಗಿದ್ಯಾ. ವೀರುಸಲಿ ಮಟನ್ ಬಿರಿಯಾನಿ ಕೊಡಿಸ್ತೀನಿ ಬಾ. ಹ್ಞೂ ಕಣೆ, ನಮ್ಮ ಅತ್ತೆ ಮನೆಗ್ ಬನ್ನಿ. ಮಾಮ ಅತ್ತೆಗ್ ಹೇಳ್ತೀನಿ. ಅತ್ತೆನೆ ಹೇಳಿರೋದು ಪ್ರೀತಿಯಿಂದ ಮಾತಾಡ್ಸು ಅಂತ. ಮನೇಲಿ ಯಾರು ಇಲ್ಲ. ಮದ್ವೆ ಆದ್ರೆ ಮಾರಿ ಹಬ್ಬ ಶಾರ್ಟ್ ಫಿಲಂ ತೋರಿಸ್ತೀನಿ ಬಾ. ಅಯ್ಯೋ ಲೋಫರ್, ನನ್ ಮಗನೇ ಅವಳ ಪ್ರೀತಿಯಿಂದ ಮಾತಾಡ್ಸು ಅಂತ ಕಣ ಹೇಳಿದ್ದು. ಅತ್ತೆ, ಅವ್ರಿಗೆ ಹೊಡಿಬೇಡಿ. ಎಷ್ಟಾದ್ರೂ ಅವ್ರು ನನ್ ಗಂಡ ಆಗೋರು. ಯಾರೇ ನಿನ್ ಗಂಡ ಆಗೋನು? ಬಾವಾ, ಯಾರಿವಳು? ನನ್ ತಂಗಿ ಮಗಳು ಮನೆ ದುರ್ಗದಿಂದ ಬಂದಿದ್ದಾಳೆ. ಎಲ್ರಿಗೂ ಹೇಳ್ತಿದ್ದೀನಿ ಕೇಳಿ, ಜನಾರ್ದನ್ ಮಾಮನ ನಾನೇ ಮದ್ವೆ ಆಗೋದು. ಯಾಕಮ್ಮ? ಮಾಮನನ್ನು ಪ್ರೀತಿಯಿಂದ ಮಾತಾಡ್ಸೈತೆ. ಅಪ್ಪ, ನಾನ್ JCB ತಗೊಂಡ್ಬಿಡ್ತೀನಿ. ಈ ರೋಡು ಗುಂಡಿ ಮೋರಿ ಒಳ್ಳೆ ದುಡ್ಡು ಮಾಡ್ಬೋದು. ಹೋಗೋಣ, ನಾನು ಪಂಚಾಯತಿ ಎಲೆಕ್ಷನ್ ನಿಂತ್ಕೊಂಡ್ಬಿಡ್ತೀನಿ. ಗೆದ್ದಿದ್ದಾದ್ಮೇಲೆ ಎಲ್ಲಾ ಕಾಂಟ್ರಾಕ್ಟ್ ನಿಂದೆಯ. ಅಪ್ಪ, ಈ ಎಲೆಕ್ಷನ್ ನಿಂತ್ಕೊಂಡು 5 ರಿಂದ 6 ಲಕ್ಷ ದುಡ್ಡು ಖರ್ಚಾಗ್ತದೆ. ನಮ್ಮ ಹತ್ರ ಇಲ್ಲದೆ. ನೀನ್ JCB ತಾಂತಿಯಲ್ಲ, ಅದನ್ನ ಅಡ ಇಟ್ಬಿಡೋಣ. ಮೆಂಬರ್ ಆದ್ಮೇಲೆ ನೀನ್ ಬಿಡಿಸ್ಕೊಟ್ಬಿಡ್ತೀನಿ. ಏರಿಯಾದಲ್ಲಿ ನಂಬರ್ 1 ಕುಡುಕ್ರು ಯಾರು ಅಂತ ಕೇಳಿದ್ರೆ ಪ್ರತಿಯೊಬ್ರು ನಿಮ್ಮಿಬ್ಬರ ಹೆಸರನ್ನ ಹೇಳ್ತಾ ಇದಾರೆ. ಇದಕ್ಕೆ ನೀವೇನ್ ಹೇಳ್ತೀರಾ ಸರ್? ನೋಡಿ, ಇದೆಲ್ಲ ನಮ್ ತಂದೆ ತಾಯಿಗಳ ಆಶೀರ್ವಾದ, ಏರಿಯಾ ಜನದ ಸಪೋರ್ಟ್. ಆಮೇಲೆ ನಾವು ಕುಡಿಯೋಕ್ ದುಡ್ಡು ಕೇಳಿದಾಗ ಯಾರೆಲ್ಲ 10-20 ಕೊಟ್ರೋ ಅವರೆಲ್ಲ ಈ ಯಶಸ್ಸಿಗೆ ಕಾರಣ ಆಗ್ತಾರೆ. ಸೂಪರ್ ಸರ್. ಸರ್, ಇವಾಗ ನೀವು ಕುಡಿದು ತುಂಬಾ ಟೈಟ್ ಆದಾಗ ಏನ್ ಮಾಡ್ತೀರಾ ಸರ್? ನಾನ್ ಕುಡ್ದು ತುಂಬಾ ಟೈಟ್ ಆದಾಗ ಮನೆಗೆ ರೋಡಗೆ ಜಗಳಾಡ್ತೀನಿ. ಆದ್ರೆ ನನ್ನ ಮಗ ಕುಡ್ದಾಗ ಸಮಾಜ ಸೇವೆ ಮಾಡ್ತಾನೆ. ಸಮಾಜ ಸೇವೆನಾ ಅಂದ್ರೆ ಯಾವ ತರ ಸರ್? ಸೂಪರ್ ಸರ್. ನೀವು ಎಲ್ಲ ನಮ್ ತಂದೆ ನೋಡ್ ಕಲ್ತಿರೋದು. ಸರ್, ಇವಾಗ ತುಂಬಾ ಜನ ಕುಡಿದು ಟೈಟ್ ಆದಾಗ ಮನೆಗೆ ಹೋಗಲ್ಲ, ಅವರೆಲ್ಲ ಎಲ್ಲಿ ಮಲಗ್ತಾರೆ ಸರ್? ನಮ್ಗೆ ಅಂತ ಸುಮಾರು ಜಾಗಗಳಿದೆ ಬಿಡಿ. ಹೋಟ್ಲು, ಬಸ್ ಸ್ಟಾಪು, ಅಂಡರ್ ಪಾಸು, ಫುಟ್ಪಾತು ಎಲ್ಲಂದ್ರಲ್ಲೇ ಮಲಕಂತ ಇರ್ತೀವಿ. ಮೊನ್ನೆ ನಮ್ ಸ್ನೇಹಿತ ರೈಲ್ವೆ ಟ್ರ್ಯಾಕ್ ಮೇಲೆ ಮಲ್ಕೊಂಡ್ಬಿಟ್ಟಿದ್ದ. ಕುಡಿಯಕ್ಕೆ ದುಡ್ಡಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಸರ್? ನಮ್ದು ಸೆಕೆಂಡ್ ಹ್ಯಾಂಡ್ ಸೇಲ್ಸ್ ಬಿಸ್ನೆಸ್ ಇದೆ. ಈ ಕರೆಂಟಿಂಗ್ ಕಂಬದ ಬಲ್ಬ್ಗಳು, ನಮ್ಮ ಅಮ್ಮನ್ ರೇಷ್ಮೆ ಸೀರೆ, ಮನೇಲಿರೋ ಪಾತ್ರೆ ಸಾಮಾನುಗಳು ಕೈಗೆ ಸಿಕ್ಕಿದೆಲ್ಲ ಮಾಡ್ತಾ ಇರ್ತೀವಿ. ಹಾಗಾದ್ರೆ ತುಂಬಾ ಸಲ ಸ್ಟೇಷನ್ ಹೋಗಿದ್ದೀರಾ ಅನ್ಸುತ್ತೆ. ಓದ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಯಾಕೆ ಸರ್ ಅವಾಗಿಂದ ಆ ಕಡೆ ಈ ಕಡೆ ನೋಡ್ತಾನೆ ಇದ್ದೀರಾ? ಯಾರಿಗಾದ್ರೂ ಕಾಯ್ತಾ ಇದ್ದೀರಾ? ಮೊನ್ನೆ ನಮ್ ಗೌರ್ಮೆಂಟ್ ಸ್ಕೂಲ್ದು ಕಬ್ಣದ ನೇಮ್ ಬಣ್ಣ ಕಿತ್ತು ತೂಕಕ್ಕೆ ಹಾಕ್ಬಿಟ್ಟಿದ್ವಿ. ಇನ್ಸೈಡ್ ಇನ್ಫಾರ್ಮೇಶನ್ ಪೊಲೀಸರು ಬರ್ತಾರಂತೆ ಹಾಕೊಂಡೋಗಕ್ಕೆ. ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ಇಷ್ಟಪಟ್ಟವರು ನಿಮ್ಮಂತಾಗಲು ಸಾಲಬಾಧೆ, ಶತ್ರುಕಾಟ, ಹಣಕಾಸು, ಸಂತಾನ, ಅನಾರೋಗ್ಯ, ಪ್ರೇಮ ವಿಚಾರ, ವಿದ್ಯೆ, ಉದ್ಯೋಗ, ಮದುವೆ, ಅತ್ತೆ ಸೊಸೆ ಕಲಹ, ಗಂಡ ಹೆಂಡತಿ ಕಲಹ, ಆಸ್ತಿ ವಿಚಾರ, ಮಾಟಮಂತ್ರ ನಿವಾರಣೆ, ಜಿಗುಪ್ಸೆ, ಡೈವರ್ಸ್ ಪ್ರಾಬ್ಲಮ್, ಇನ್ನು ಯಾವುದೇ ಸಮಸ್ಯೆಗಳಿಗೆ ಅತಿ ಶೀಘ್ರ ಶಾಸ್ತ್ರೋಕ್ತ ಶಾಶ್ವತ ಪರಿಹಾರ. ಸ್ತ್ರೀ ಪುರುಷ ವಶೀಕರಣ 2 ದಿನದಲ್ಲಿ ಮಾಡಿಕೊಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ನಿಮ್ಮ ನಂಬಿಕೆಗೆ ಮೋಸವಿಲ್ಲ.